ಹೃತ್ಪೂರ್ವಕವಾದ ನಮಸ್ಕಾರಗಳು ಬಂಧುಗಳೇ. ಬಂಧುಗಳೇ, ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಸಾಧನೆಗಳ ಬಗ್ಗೆ ಏನೆಲ್ಲ ನಾನು ಮಾತಾಡಬೇಕಂತ ಅನ್ಕೊಂಡಿದ್ದೀನೋ ನನ್ನ ಆತ್ಮೀಯ ಗೆಳೆಯ ಶ್ರೀರಾಮುಲು ಅವರು ಬಿಡಿಸಿ ಬಿಡಿಸಿ ತಮಗೆಲ್ಲ ಕೂಡ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ಇಡೀ ದೇಶದಲ್ಲಿ ಇವತ್ತು ದಿನಕ್ಕೆ 35ರಿಂದ 40 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಅಭಿವೃದ್ಧಿ ಆಗಿರಬಹುದು, ಸಮುದ್ರ ತೀರದ ಬಂದರುಗಳ ಒಂದು ಸಾಗರಮಾಲಾ ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂದರು ನಿರ್ಮಾಣ ಆಗಿರಬಹುದು. ಬಂಧುಗಳೇ, ಅದೇ ಒಂದು ರೀತಿಯಲ್ಲಿ ಇವತ್ತು 2014ರವರೆಗೆ ಕೂಡ ನಮ್ಮ ದೇಶದಲ್ಲಿ ಇರುವಂತಹ ವಿಮಾನಾಶ್ರಯಗಳು ಕೇವಲ 74. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ 148 ವಿಮಾನಾಶ್ರಯಗಳಾಗಿದೆ ಬಂಧುಗಳೇ. ಇವತ್ತು ಈ ರೀತಿ ಹೇಳ್ತಾ ಹೋದ್ರೆ ಸಂಪೂರ್ಣ ಒಂದು ದಿನ ಬೇಕಾಗುತ್ತೆ ನಮಗೆ ಅವರ ಕೆಲಸಗಳ ಬಗ್ಗೆ. ಬಂಧುಗಳೇ, ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಬಗ್ಗೆ ಒಂದೇ ಒಂದು ಮುಖ್ಯವಾದ ವಿಷಯವನ್ನು ನಾನು ಹೇಳ್ತೀನಿ ತಮ್ಮಲ್ಲಿ. ಇವತ್ತು ನಾವೇನಾದ್ರೂ ಒಂದು ಹಬ್ಬ ಹವನ ಏನಾದ್ರೂ ಬಂತು ಅಂತಂದ್ರೆ ನಾವೆಲ್ಲರೂ ಕೂಡ ನಮ್ಮ ಹಳ್ಳಿಗೆ ಸೇರ್ಕೊಳ್ತೀವಿ, ನಾವು ನಮ್ಮ ಊರಿಗೆ ಸೇರ್ಕೊಳ್ತೀವಿ, ನಾವು ನಮ್ಮ ಹೆಂಡತಿ ಮಕ್ಕಳು ನಮ್ಮ ಬಂಧು ಬಳಗದ ಜೊತೆಯಲ್ಲಿ ಹಬ್ಬ ಆಚರಣೆ ಮಾಡ್ಕೊಳ್ಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಆದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮನ್ನ ನಿಮ್ಮನ್ನ ಕಾಯುವಂತ ಯೋಧರಿಗೋಸ್ಕರ ಹೋಗಿ ದೀಪಾವಳಿಯನ್ನ ಅವರ ಜೊತೆಯಲ್ಲಿ ಆಚರಣೆ ಮಾಡಿಕೊಂಡಿದ್ದಾರೆ ಬಂಧುಗಳು. ಅದು ಈ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅಂತಂದ್ರೆ. ಈ ರೀತಿ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಶ್ರೀರಾಮುಲು ಅವರು ಹಿರಿಯರೆಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಒಂದು ಈ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಬಹಳ ದುರಹಂಕಾರದಿಂದ ಮೆರೆಯುವಂತ ಈ ಜಿಲ್ಲಾ ಸಚಿವ ಶಿವರಾಜ್ ತಂಗಡಗಿ ಯಾರಾದ್ರೂ ಮೋದಿ ಮೋದಿ ಅಂತ ಕೂಗಿದ್ರೆ ಅವ್ರ ಕಪಾಳ ಕೊಡಿರು ಅಂತ ಹೇಳಿದ್ದಾನೆ. ನಾವ್ಯಾರು ಕಪಾಳ ಕೊಡೋದು ಬೇಕಾಗಿಲ್ಲ, ನಿಮ್ ಕೂಗಿ ಅವನ ಕಿವಿಗಳು ಎಲ್ಲಿಗೋಗಿ ಬಿಡ್ತಾವ ಗೊತ್ತಿಲ್ಲ. ಅಂದ್ರೆ ಒಂದು ಸಂಸ್ಕಾರ. ಇವತ್ತು ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಗ್ರಾಮದಲ್ಲಿ ಯಾರಾದ್ರೂ ನಮ್ಮ ಹಿರಿಯರು ಒಬ್ಬರಿದ್ರೆ ಈ ನಮ್ಮ ಊರಿನ ಯಜಮಾನರು ಅಂತ ಹೇಳಿ ನಾವೆಲ್ಲರೂ ಕೂಡ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಸಂಸ್ಕಾರದಿಂದ ನಾವು ಹೆಮ್ಮೆಯಿಂದ ನಮ್ಮ ಊರಿನ ಗೌಡರು, ನಮ್ಮ ಊರಿನ ಯಜಮಾನರು, ವಯಸ್ಸಾಗಿರುವಂತವ್ರು ಅಂತ ಹೇಳಿ ಅವರಿಗೆ ಗೌರವ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರನ್ನ ಪರಿಚಯ ಮಾಡ್ತೀವಿ. ಇಡೀ ಭಾರತ ದೇಶವನ್ನ, ಇಡೀ ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠವಾಗಿರುವಂತ 3-4 ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದಂತ ಹೇಳಿ ಭಾರತವನ್ನ ವಿಶ್ವಗುರು ಅನ್ನುವಂತ ಖ್ಯಾತಿಗೆ ಹೆಸರು ಮಾಡಿರುವಂತ ನರೇಂದ್ರ ಮೋದಿಜಿ ಅವರ ಬಗ್ಗೆ ಈ ಶಿವರಾಜ್ ತಂಗಡಗಿ ಕಪಾಳ ಕೊಡಿರು ಅಂತ ಹೇಳ್ತಾನಲ್ಲ, ಇದು ಕಾಂಗ್ರೆಸ್ ಸಂಸ್ಕೃತಿ ಬಂಧುಗಳೇ. ಇವತ್ತು ಆ ಮಾತನ್ನು ಹೇಳಿರುವಂತ ಶಿವರಾಜ್ ತಂಗಡಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕಾಗಿತ್ತು. ಕ್ಷಮೆ ಕೇಳಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿಗೆ ಹೇಳಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷದ ದೇಶದಲ್ಲಿರುವಂತ ಹಿರಿಯ ನಾಯಕರು ಹೇಳಬೇಕಾಗಿತ್ತು. ಆದ್ರೂ ಕೂಡ ಬಂಧುಗಳೇ ಯಾರು ಕೂಡ ಹೇಳಿಲ್ಲ. ಬಂಧುಗಳೇ, ನಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿಯನ್ನ ನಾನು ಮಾಡ್ತೀನಿ. ನಾನು ತಾವೆಲ್ಲರೂ ಕೂಡ ಮತವನ್ನ ಚಲಾಯಿಸುವಂತ ಸಂದರ್ಭದಲ್ಲಿ ಮೋದಿ 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 ಅಂತ ಹೇಳಿ ತಾವೇನು ಮತವನ್ನ ಚಲಾಯಿಸ್ತೀರೋ ಆ ಶಿವರಾಜ್ ತಂಗಡಗಿ ಕಪಾಳಕ್ಕೆ ಬಾರಿಸಿದಂಗಾಗುತ್ತೆ ಬಂಧುಗಳೇ. ಹಾಗಾಗಿ ಇವತ್ತೇನೋ ನಮ್ಮ ಹಿರಿಯರು ನಮ್ಮ ಜೊತೆಯಲ್ಲಿ 10 ವರ್ಷ ಸಂಸದರಾಗಿದ್ದಂತ ಕರಡಿ ಸಂಗಣ್ಣವರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೋಗಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಕರಡಿ ಸಂಗಣ್ಣ ಅವ್ರ ಮೇಲೆ ಎಲ್ಲರಿಗೂ ಕೂಡ ಗೌರವ ಇತ್ತು. ಕರಡಿ ಸಂಗಣ್ಣ ಅವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಹೋಗ್ಬಹುದಾಗಿತ್ತು. ಆದ್ರೆ ಅವರ ಮನಸ್ಸಾಕ್ಷಿ, ಅವರ ಆತ್ಮ ಬಿಜೆಪಿ 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 ಅಂತಾನೆ ಇವತ್ತು ಕೂಗಾಡ್ತಾ ಇರುತ್ತೆ ಬಂಧುಗಳಿಗೆ.
ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಯಾವೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ನಾನು ಇಲ್ಲಿನ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಎಲ್ಲರೂ ಹೇಳ್ತಾ ಇದ್ರು, ಯಾವೊಬ್ಬರು ಕೂಡ ಅವ್ರ ಜೊತೆಯಲ್ಲಿ ಒಂದು 10-20 ಮಂದಿ ಸ್ನೇಹಿತರು ಒಂದು 30 ವರ್ಷದಿಂದ ಇದ್ದವ್ರು ಹೋಗಿರ್ಬೋದಾಗ್ಲಿ, ನಿಷ್ಠಾವಂತ ಭಾರತೀಯ ಜನತಾ ಪಕ್ಷದ ಯಾವುದೇ ಒಬ್ಬ ಕಾರ್ಯಕರ್ತ ಕೂಡ ಅವರ ಜೊತೆಯಲ್ಲಿ ಹೋಗಿಲ್ಲ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ರು ಬಂಧುಗಳೇ. ಇವತ್ತು ಒಂದು 32,000 ಓಟ್ಗಳಲ್ಲಿ 2 ಬಾರಿ ಗೆದ್ದಿರುವಂತ ಕರಡಿ ಸಂಗಣ್ಣ ಅವರು 2 ಬಾರಿ ಅವರು ಗೆದ್ದಿರೋದು ನಾವು ಕೌಂಟ್ ಮಾಡಿದ್ರು ಕೂಡ 64,000 ಆಯಿತು. ಆದ್ರೆ ಬಂಧುಗಳೇ, ಇವತ್ತು ನಮ್ಮ ಸನ್ಮಾನ್ಯ ಶಿವರಾಮೇಗೌಡರು ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರಥಮ ಭಾರತೀಯ ಜನತಾ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ 82,000 ಮತಗಳಿಂದ ಗೆದ್ದಿದ್ದಾರೆ ಬಂಧುಗಳೇ ಇವತ್ತು. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಡಾಕ್ಟರ್ ಬಸವರಾಜ್ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಅಂತರದಲ್ಲಿ ಅವರು ಗೆಲ್ತಾರೆ. ಲಕ್ಷಾಂತರ ಮತಗಳ ಅಂತರದಲ್ಲಿ ಡಾಕ್ಟರ್ ಬಸವರಾಜ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಬಂಧುಗಳೇ. ಅಲ್ಲಿ ಏನು ನಡೀತಾ ಇಲ್ಲ ತಾವೆಲ್ಲರೂ ಆರಾಮಾಗಿ ಕೊಡ್ಬಹುದು, ತಾವೆಲ್ಲರೂ ಕೂಡ ಈ ಕಡೆ ತಿರುಗಿ ಆರಾಮಾಗಿ ಕೊಡ್ಬಹುದು. ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಯಾವುದ್ರ ಬಗ್ಗೆ ತಾವು ತಲೆ ಕೆಡಿಸ್ಕೋಬೇಡಿ. ಸನ್ಮಾನ್ಯ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ, ಆ ಖುಷಿಯಲ್ಲಿ ಅವರು ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರೆ. ತಾವು ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ತಾವು ಕುತ್ಕೋಬೇಕು ಬಂಧುಗಳೇ. ಇವತ್ತು ವಿಶೇಷವಾಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.